ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು 28 ಫೆಬ್ರವರಿ 2024. ಇವತ್ತು ಶೇರ್ ಮಾರ್ಕೆಟಲ್ಲಿ ಏನಾಯಿತು, ರಿಲಯನ್ಸ್ ಕ್ಯಾಪಿಟಲ್ ಡಿಲಿಸ್ಟಿಂಗ್ ಆಗ್ತಾ ಇದೆ, ಹಾಗೆ ನಿಫ್ಟಿ 50 BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಮ್ಮ ಶೇರ್ ಮಾರ್ಕೆಟ್ ಹೇಳೋದಾದರೆ ಇವತ್ತು ಒಂದು ಕುಸಿತನೇ ಆಗಿದೆ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,951.15ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 247 ಪಾಯಿಂಟ್ಸ್ ಅಷ್ಟು ಇವತ್ತು ಇಳಿಕೆ ಆಗಿದೆ. ಅಂದರೆ ಇದು ಒಂದು ಕುಸಿತನೇ ಅಂತ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 790 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಇದು ಬಂದು ಕ್ಲೋಸ್ ಆಗಬೇಕಾದ್ರೆ 72,304.88ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಇದು ಏನಕ್ಕೆ ಇಷ್ಟು ಇಳಿಕೆ ಆಗಿದೆ ಅಂತ ಹೇಳಿದ್ರೆ, ಹೂಡಿಕೆದಾರರು ಇನ್ವೆಸ್ಟರ್ಸು ಇವತ್ತು ಯಾಕೋ ತುಂಬ ಸೈಲೆಂಟ್ ಆಗಿದ್ದಾರೆ. ಹಾಗೆ ಇದರಲ್ಲಿ ಇನ್ವೆಸ್ಟ್ಮೆಂಟು ಹೊಸದಾಗಿ ಸ್ವಲ್ಪ ಇವತ್ತು ಖರೀದಾರಿ ಏನಿದೆ, ಪರ್ಚೇಸ್ ಏನಾಗಿದೆ, ಇವತ್ತು ಶೇರ್ಸ್ ಕಡಿಮೆ ಆಗಿದೆ. ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಒಂದು ಸಪೋರ್ಟ್ ಸಿಗದೆ ಇರೋದು, ಹಾಗೆಯೇ ಇದರಲ್ಲಿ US ಸ್ಟಾಕ್ ಮಾರ್ಕೆಟ್ನಲ್ಲೂ ಸ್ವಲ್ಪ ಕಡಿಮೆ ಆಗಿದೆ. ಏಕೆ ಅಂತ ಹೇಳಿದ್ರೆ US ಒಂದು ಕನ್ಸ್ಯೂಮರ್ ಡೇಟಾ ಮತ್ತು ಇನ್ಫ್ಲೇಷನ್ ರಿಪೋರ್ಟ್ಗೆ ಒಂದು ದೊಡ್ಡ ಇನ್ವೆಸ್ಟರ್ಸು ಇದರಲ್ಲಿ ಒಂದು ಕಾಯ್ತಾ ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ನಾವು ನೋಡೋದಾದರೆ ಟ್ರೆಂಡಿಂಗ್ ಶೇರ್ಸ್ಗಳಲ್ಲಿ ಯಾವೆಲ್ಲ ಟ್ರೆಂಡಿಂಗ್ ಶೇರ್ಸ್ಗಳಿತ್ತು ಅಂದರೆ ಎಸ್ ಬ್ಯಾಂಕ್ಸಲ್ಲಿ ಸುಮಾರು ಒಂದು 5% ಅಷ್ಟು ಇಳಿಕೆ ಆಗಿದೆ. ಪ್ರತಿಯೊಂದು ಶೇರಲ್ಲಿ ಸುಮಾರು ₹1.30 ಅಷ್ಟು ಇಳಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾದಲ್ಲಿ ಒಂದು ಕುಸಿತನೇ ಕಂಡಿದೆ, ಸುಮಾರು 13.88, ಹೆಚ್ಚು ಕಡಿಮೆ ಒಂದು 14% ಅಷ್ಟು ಇಳಿಕೆ ಆಗಿದೆ. ಪ್ರತಿಯೊಂದು ಶೇರಲ್ಲಿ ಸುಮಾರು ₹2.20 ಅಷ್ಟು ಇಳಿಕೆ ಆಗಿದೆ. ಇವಾಗ ವೊಡಾಫೋನ್ ಐಡಿಯಾ ಬಂದು ಪ್ರತಿಯೊಂದು ಶೇರು ₹13.65ಕ್ಕೆ ಸಿಗುತ್ತೆ. ಹಾಗೆ NHPCನಲ್ಲಿ ಸುಮಾರು ₹2.15 ಅಷ್ಟು ಇಳಿಕೆ ಆಗಿದೆ. ಇಂಡಿಯನ್ ರಿನ್ಯೂಬಲ್ ಎನರ್ಜಿನಲ್ಲೂ ಸುಮಾರು ₹5.65 ಅಷ್ಟು ಇಳಿಕೆ ಆಗಿದೆ. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ನೋಡ್ಬೋದು, ಇವತ್ತು ಇಳಿಕೆ ಆಗಿದೆ, ಸುಮಾರು ₹10.20 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇಳಿಕೆ ಆಗಿದೆ. ಪೇಟಿಎಮ್ನಲ್ಲಿ ಸುಮಾರು 5% ಅಷ್ಟು ಇಳಿಕೆ ಆಗಿದೆ. ನೋಡೋದಾದರೆ ₹21.35 ಇಳಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ ಇವತ್ತು ಟಾಪ್ ಗೇನರ್ಸ್ ಯಾರು, ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಲಾಭ ಆಗಿದೆ ಅಂತ ನೋಡೋದಾದರೆ ಅದು ತುಂಬ ಕಡಿಮೆ ಪರ್ಸೆಂಟೇಜ್ ಆಗಿದೆ ಇವತ್ತು. ಯಾಕೆಂದರೆ ಇವತ್ತು ಎಂಟರ್ ಸೆಂಟಿಮೆಂಟ್, ಶೇರ್ ಮಾರ್ಕೆಟ್ ಸೆಂಟಿಮೆಂಟ್ ಇವತ್ತು ಇಳಿದಿತ್ತು. ಹಿಂದೂಸ್ತಾನ್ ಯೂನಿಲಿವರಲ್ಲಿ ನೋಡೋದಾದರೆ ಸುಮಾರು 16.25, ಸುಮಾರು 0.68% ಅಷ್ಟು ಏರಿಕೆ ಆಗಿದೆ. ಹಾಗೆ ಇನ್ಫೋಸಿಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ₹7.65 ಅಷ್ಟು ಏರಿಕೆ ಆಗಿದೆ. TCSನಲ್ಲಿ ಸುಮಾರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಒಂದು ₹14.55 ಅಷ್ಟು ಏರಿಕೆ ಆಗಿದೆ. ಭಾರತಿ ಏರ್ಟೆಲ್ನಲ್ಲಿ ಸುಮಾರು ₹1.25 ಅಷ್ಟು ಏರಿಕೆ ಆಗಿದೆ. ಹಾಗೆ ಸುಮಾರು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ದೊಡ್ಡ ಕಂಪನಿಗಳು, ನಿಫ್ಟಿ 50 ದೊಡ್ಡ ಕಂಪನಿಗಳಲ್ಲೇ ಒಂದು ಕುಸಿತ ಕಂಡಿದೆ ಅಂತ ಹೇಳ್ಬೋದು, ಇಳಿಕೆ ಆಗಿದೆ ಅಂತ ಹೇಳ್ಬೋದು. ನೋಡಿದ್ರೆ ಪವರ್ ಗ್ರಿಡ್, ಅಪೋಲೋ ಹಾಸ್ಪಿಟಲ್ಸು, ಐಚರ್ ಮೋಟರ್ಸು, ಬಜಾಜ್ ಆಟೋ, ಮಾರುತಿ ಸುಜುಕಿ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕ್, ವಿಪ್ರೋ ಎಲ್ಲ ಇಷ್ಟು ಕಂಪ್ನಿಗಳಲ್ಲಿ ತುಂಬಾ ಜಾಸ್ತಿಯಾಗಿ ಇವತ್ತು ಇಳಿಕೆ ಆಗಿದೆ. ಹಾಗಾಗಿ ನಮ್ಮ ಎಂಟೈರ್ ಶೇರ್ ಮಾರ್ಕೆಟ್ ಏನಿದೆ ಇವತ್ತು ಒಂದು ತುಂಬ ಇಳಿಕೆ ಕಂಡಿದೆ. ಹಾಗೆ IPO ಇವತ್ತು ಕ್ಲೋಸ್ ಆಗಿರೋದು ಮೆಟಲ್ ಆ್ಯಂಡ್ ಮಿನರಲ್ ಪ್ರೊಸೆಸಿಂಗ್ ಓಯಾಸಿಸ್ ಕಂಪನಿ ಒಂದು ಇವತ್ತು IPO ಇಂದ ಕ್ಲೋಸ್ ಆಗಿದೆ. ಹಾಗೆ ಎಕ್ಸಿಕಾಮ್ ಟೆಲಿ ಸಿಸ್ಟಮ್ಸು ನಾಳೆ ತನಕ ಇರುತ್ತೆ. ಇದು ಓಪನ್ 27ನೇ ತಾರೀಕಿಂದ 29 ಫೆಬ್ರವರಿ ತನಕ ಇರುತ್ತೆ. ಹಾಗೆ ಪ್ಲಾಟಿನಮ್ ಇಂಡಸ್ಟ್ರೀಸ್ ನೋಡೋದಾದ್ರೆ 27ನೇ ತಾರೀಕಿಂದ 29ನೇ ತಾರೀಕು ನಾಳೆ ತನಕ ಇರುತ್ತೆ. ನಾಳೆ ಇದು ಕ್ಲೋಸ್ ಆಗುತ್ತೆ. ಪೂರ್ವ ಫ್ಲೆಕ್ಸಿ ಪ್ಯಾಕ್ ಲಿಮಿಟೆಡ್ ನೋಡ್ಬೋದು, SME IPO ಇದನ್ನು ಅಷ್ಟೇ ನಾಳೆ ಫೆಬ್ರವರಿ ಕ್ಲೋಸ್ ಆಗುತ್ತೆ. ಹಾಗೆ ರಿಲಯನ್ಸ್ ಕ್ಯಾಪಿಟಲ್ ಡಿಲಿಸ್ಟಿಂಗ್ ಅಂತ ನೋಡೋದಾದರೆ ಅನಿಲ್ ಅಂಬಾನಿ ಅವರು ಇದಕ್ಕೆ ಪ್ರಮೋಟೆಡ್ ಆಗಿ ಕಂಪನೀಸ್ ಶೇರ್ಸ್ನ ಡಿಲಿಸ್ಟ್ ಆಗುತ್ತಿದ್ದು, ಇದ್ರದ್ದು ಇವರು ಏನು ಬೋರ್ಡ್ ರೆಸೊಲ್ಯೂಷನ್ಸ್ ತೊಗೊಂಡಿದೆ, ಇದ್ರ ಪ್ರಕಾರ ಈ ರಿಲಯನ್ಸ್ ಕ್ಯಾಪಿಟಲ್ ಈ ಕಂಪನಿ ನಮ್ಮ ಶೇರ್ ಮಾರ್ಕೆಟಿಂದ ಡಿಲಿಸ್ಟ್ ಆಗುತ್ತೆ. ಡಿಲಿಸ್ಟ್ ಆದಾಗ ಏನಾಗುತ್ತೆ ಅಂದರೆ, ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಏನಾಗುತ್ತೆ ಅಂದರೆ, ಯಾರ್ಯಾರು ಈ ಕಂಪನಿಯ ಶೇರ್ಸ್ ತೊಗೊಂಡಿದ್ರೋ ಅವ್ರಿಗೆ ಯಾವುದೇ ರೀತಿ ರಿಟರ್ನ್ ಪೇಮೆಂಟ್ಸು ಇರೋದಿಲ್ಲ. ಹೇಗೆ ಒಂದು ಕಂಪ್ನಿ ಒಂದು ಲೀಸ್ಟಿಂಗ್ ಆದಾಗ ಶೇರ್ಸ್ ಪರ್ಚೇಸ್ ಮಾಡ್ತಾರೋ ಹೂಡಿಕೆದಾರರು, ಇದು ಡಿಲಿಸ್ಟ್ ಆದಾಗ ಏನಾಗುತ್ತೆ, ಈ ಶೇರ್ಸ್ಗಳು ನಮ್ಮ ಈ ಕಂಪನಿ ಏನಾಗುತ್ತೆ ಶೇರ್ ಮಾರ್ಕೆಟಿಂದ ಡಿಲಿಸ್ಟಿಂಗ್ ಆಗುತ್ತೆ. ಇದು ನಾವು ಶೇರ್ ಮಾರ್ಕೆಟಿಗೆ ಬರೋದನ್ನ ಲಿಸ್ಟಿಂಗ್ ಅಂತಾರೆ, ಶೇರ್ ಮಾರ್ಕೆಟಿಂದ ಹೊರಗೆ ಹೋಗೋದನ್ನ ಇದನ್ನು ಡಿಲಿಸ್ಟಿಂಗ್ ಅಂತಾರೆ. ಇದರಲ್ಲಿ ಯಾವುದೇ ರೀತಿ ಹೂಡಿಕೆದಾರರಿಗೆ, ಶೇರ್ಸ್ ಹೋಲ್ಡರ್ಸಿಗೆ ಯಾವುದೇ ರೀತಿ ನಮಗೆ ಯಾವುದೇ ರೀತಿ ಇದರಲ್ಲಿ ಸಿಗೋದಿಲ್ಲ, ಪೇಮೆಂಟು ಇರೋದಿಲ್ಲ. ಈ ರಿಲಯನ್ಸ್ ಕ್ಯಾಪಿಟಲ್ ಶೇರ್ ಹೋಲ್ಡರ್ಸ್, ಇದರ ಹೆಡ್ ಬಂದು ನೋಡೋದಾದರೆ ಚೇರ್ಮನ್ ಬಂದು ಅನಿಲ್ ಅಂಬಾನಿಯವರು. ಹಾಗೆ ಜುನಿಪರ್ ಹೋಟೆಲ್ಸ್ ನೋಡೋದಾದ್ರೆ, ಜುನಿಪರ್ ಹೋಟೆಲ್ಸು ಇವತ್ತು ಲೀಸ್ಟ್ ಆಗಿದೆ ನಮ್ಮ ಶೇರ್ ಮಾರ್ಕೆಟಲ್ಲಿ. ಸುಮಾರು ಇದರಲ್ಲಿ ಒಂದು 10-11% ಅಷ್ಟು ಇವತ್ತು ಲೀಸ್ಟಿಂಗ್ ಆದಮೇಲೆ, ಇದರಲ್ಲಿ ಲೀಸ್ಟಿಂಗಿಂದ IPO ಇಂದ ಬಂದು ಲೀಸ್ಟಿಂಗ್ ಆದಾಗಿಂದ ಇದು ಸುಮಾರು ಒಂದು 10-11% ಅಷ್ಟು ಏರಿಕೆ ಆಗಿದೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.